ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯಲ್ಲಿದ್ದೀವಿ. ಕಳೆದ ಕಂತಿನಂತೆ ಇವತ್ತು ಕೂಡ ನಮ್ಮ ತೋಟಗಾರಿಕಾ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವರು ನಮಗೆ ಶ್ರೀ PC ಭರತ್ ಕುಮಾರ್ ಎನ್ನುವರ ತೋಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಬದನೆ ತೋಟ ಇದೆ ಇವ್ರದ್ದು. ಬನ್ನಿ ಇವತ್ತಿನ ಕಂತಿನಲ್ಲಿ ಮೊದಲ ಭಾಗವಾಗಿ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವ್ರನ್ನ ಮಾತಾಡಿಸಿ ಈ ಬದನೆ ವೈಜ್ಞಾನಿಕವಾಗಿ ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅದರಲ್ಲೂ ರೈತರು ಅನುಸರಿಸಲೇಬೇಕಾದ ಬೇಸಾಯ ಕ್ರಮಗಳು ಏನು ಅನ್ನೋದನ್ನು ಅವರನ್ನು ಕೇಳಿ ತಿಳಿದುಕೊಂಡು ಬರೋಣ. ಅದೇ ರೀತಿ ಎರಡನೇ ಭಾಗವಾಗಿ ನಮ್ಮ ರೈತರಾಗಿರುವಂಥ ಶ್ರೀ PC ಭರತ್ ಕುಮಾರ್ ಅವ್ರನ್ನೂ ಕೂಡ ಮಾತಾಡಿಸಿ ಅವರು ಎಷ್ಟು ವರ್ಷಗಳಿಂದ ಈ ಬದನೆ ಬೆಳೆಯನ್ನು ಬೆಳೀತಾ ಇದ್ದಾರೆ, ಇವ್ರ ಹತ್ರ ವರ್ಷ ಪೂರ್ತಿ ಬದನೆ ಬೆಳೆ ಇರುತ್ತೆ ಅಂತ ಕೇಳಲ್ಪಟ್ವಿ. ಹಾಗಾಗಿ ಯಾವೆಲ್ಲ ತಳಿಗಳನ್ನು ಇವರು ಬೆಳೆದಿದ್ದಾರೆ, ಏನು ವ್ಯತ್ಯಾಸ ಇದೆ ತಳಿಯಿಂದ ತಳಿಗೆ, ಮತ್ತು ಇದರಲ್ಲಿ ಆರ್ಥಿಕ ಲಾಭ ಅಂತ ಬಂದಾಗ ಎಷ್ಟು ಇವರು ಲಾಭವನ್ನು ಗಳಿಸ್ತಿದ್ದಾರೆ ಈ ಒಂದು ಬದನೆಯಲ್ಲಿ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ತೋಟಗಾರಿಕಾ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ, KVK ತಿಪ್ಟೂರು. ಈಗ ನಾವು ಇರುವಂಥದ್ದು ತೋಟ ಬದನೆ ತೋಟ. ಇದು ನಮ್ಮ KVK ಸಂಪರ್ಕದಲ್ಲಿರುವಂಥ ಪ್ರಗತಿಪರ ರೈತರಾದಂಥ ಶ್ರೀ ಭರತ್ ಪಟ್ರೆಹಳ್ಳಿ ತಿಪ್ಟೂರು ತಾಲೂಕು ಇವರ ತೋಟದಲ್ಲಿದ್ದೀವಿ. ಬದನೆ ಬೆಳೆ ನಮ್ಮ ಕರ್ನಾಟಕದ ಒಂದು ವಾಣಿಜ್ಯ ತರಕಾರಿ. ಈ ಬೆಳೆ ಅಗ್ರಸ್ಥಾನದಲ್ಲಿ ಯಾವ ದೇಶ ಇದೆಯಪ್ಪ ಅಂದರೆ ಚೀನಾ ಪ್ರಥಮ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ನಮ್ಮ ಭಾರತದಲ್ಲಿ ಏರಿಯಾ ವೈಸ್ ಅಂದರೆ ವಿಸ್ತೀರ್ಣ ವೈಸ್ ಮಾತಾಡೋದಾದರೆ ವೆಸ್ಟ್ ಬೆಂಗಾಲ್ ಅಗ್ರಸ್ಥಾನದಲ್ಲಿದ್ದರೆ, ಕರ್ನಾಟಕ ಉತ್ಪಾದನೆಯಲ್ಲಿ ಅತಿ ಅಗ್ರಸ್ಥಾನದಲ್ಲಿದೆ. ಇನ್ನು ಈ ಬದನೆ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಆರೋಗ್ಯಕರವಾದಂಥ ತರಕಾರಿ. ವಿಟಮಿನ್ A, B ಮತ್ತು ಇದು ಡಯಾಬಿಟಿಕ್ ಪೇಷೆಂಟ್, ನಾವೇನು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಅಂಥ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೂ ಕೂಡ ಬದನೆ ಸೇವಿಸುವುದರಿಂದ ಡಯಾಬಿಟಿಕ್ ಮುಕ್ತರಾಗ್ತಾರೆ. ನೆಕ್ಸ್ಟು ಈ ಬೆಳೆ ಇದರಲ್ಲಿ ನೀವು ತುಂಬ ಥರದ ವಿಧಗಳನ್ನು ನೋಡಿರ್ತೀರಿ. ಈಗ ಉದ್ದ ಬದನೆ ಇರ್ಬೋದು, ಇಲ್ಲ ಬುಂಡು ಬದನೆ ಇರ್ಬೋದು, ಈ ಥರ ತುಂಬ ವಿಧಗಳಿದೆ. ಈ ಬೆಳೆನ ಬೆಳೆಯಲು ಮಣ್ಣು ಮತ್ತು ಅವಗುಣ ಬಹಳ ಇಂಪಾರ್ಟೆಂಟ್. ಅಂದರೆ ಬಹಳ ರೈತರು ಈ ಬೆಳೆನ ಹಾಕಬೇಕಾದ್ರೆ ಇವೆರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಈ ಬೆಳೆನ ಬೆಳಿಬೇಕಾದ್ರೆ ಉಷ್ಣಾಂಶ 21ರಿಂದ 27 ಡಿಗ್ರಿ ಟೆಂಪ್ರೇಚರ್ ಉಷ್ಣಾಂಶ ವಾತಾವರಣ ಇದ್ದರೆ ಅಷ್ಟು ಉತ್ತಮ. ಮತ್ತು ನೀರು ನಿಂತ್ಕೊಳ್ಳದಿರುವಂಥ ಮಣ್ಣಿದ್ರೆ ಉತ್ತಮ. ಅಂದರೆ ನೀರು ಎಷ್ಟೇ ಮಳೆ ಬಂದ್ರೂ ಇಲ್ಲ ನೀರು ಜಾಸ್ತಿ ಆದರೆ ಹೀರ್ಕೋಬೇಕು, ಆ ಥರ ಮಣ್ಣು ಇದ್ದರೆ ಉತ್ತಮ. ಕಪ್ಪು ಮಣ್ಣು ಬದನೆ ಬೆಳೆಗೆ ಯೋಗ್ಯವಲ್ಲ. ನೆಕ್ಸ್ಟು ಮಣ್ಣು ಪರೀಕ್ಷೆನ ಅಟ್ಲೀಸ್ಟ್ 2 ವರ್ಷಕ್ಕಾದ್ರೂ ಒಮ್ಮೆ ರೈತ ಬಾಂಧವರು ಮಾಡಿಸ್ಕೊಂಡ್ರೆ ಉತ್ತಮ. ಯಾಕಂದರೆ ಏನೇನು ಪೋಷಕಾಂಶಗಳಿದೆ ಮತ್ತು pH ಎಷ್ಟಿದೆ ಅದನ್ನೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನಾವು ರಸವರಿ ಇಲ್ಲ ಗೊಬ್ಬರಗಳನ್ನ ರೆಕಮೆಂಡೇಷನ್ ಮಾಡ್ಬೋದು. ನೆಕ್ಸ್ಟು ಈ ಬದನೆ ಬೆಳೆನ ನೀವು ನೀರಾವರಿ ಇದ್ದರೆ ವರ್ಷದಲ್ಲಿ ಯಾವ ಸೀಸನಲ್ಲಿ ಬೇಕಾದ್ರೂ ಹಾಕೋಬೋದು. ನೀರಾವರಿ ಇಲ್ಲ ಅಂತಂದರೆ ಮಳೆ ಆಶ್ರಿತ ಆದರೆ ಮುಂಗಾರಿನಲ್ಲಿ ಮಾತ್ರ ಈ ಬದನೆನ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟು ಇದರಲ್ಲಿ ತಳಿಗಳಿಗೆ ಬಂದರೆ ನಮ್ಮ ಕರ್ನಾಟಕ ತಳಿ ಸ್ಥಳೀಯವಾಗಿ ಮೈಸೂರು ಭಾಗಕ್ಕೆ ಬಂದರೆ ಇರಂಗೆರೆ ಬದನೆ ಅಂತ ಇದೆ. ನೆಕ್ಸ್ಟು ನಮ್ಮ ಚಿತ್ರದುರ್ಗಕ್ಕೆ ಬಂದರೆ ರಾಂಪುರ ಲೋಕಲ್ ಅಂತಿದೆ. ಹಾಗೆ ಉತ್ತರ ಕರ್ನಾಟಕ ಸೈಡ್ ಹೋದರೆ ಮಲಪುರ ಲೋಕಲ್ ಅಂತ ಇದೆ. ಈ 3 ತಳಿ ನಮ್ಮ ಕರ್ನಾಟಕದ್ದು. ಇದಲ್ಲದೆ IARI ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ನವದೆಹಲಿ ಇವ್ರು ಬಿಟ್ಟಿರುವಂಥ ಪೂಸಾ ಪರ್ಪಲ್ ಲಾಂಗ್ ಇರ್ಬೋದು, ಪೂಸಾ ಪರ್ಪಲ್ ರೌಂಡು, ಪೂಸಾ ಹೈಬ್ರಿಡ್ ಅಂತ ಇದೆ. ಈ ಥರ ಮುಂತಾದ ತಳಿಗಳೆಲ್ಲ ಇದೆ. ಜೊತೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಇವರು ನಿಮಗೆ ಆನಂದ್, ಅರ್ಕ ನಿಧಿ, ಅರ್ಕ ಕೇಶವ್ ಮತ್ತು ಅರ್ಕ ಸೀರೀಸ್ ಅಂತ ಈ ಥರ ತುಂಬ ಒಂದು 5-6 ವೆರೈಟಿಗಳನ್ನ ಬಿಟ್ಟಿದ್ದಾರೆ. ಇವೆಲ್ಲ ಹೈ ಹೀಲ್ಡಿಂಗ್ ವೆರೈಟಿ. ಈಗ ಲೋಕಲ್ ಕಂಪೇರ್ ಮಾಡ್ಕೊಂಡ್ರೆ ಲೋಕಲೆಲ್ಲ ನಿಮಗೆ ಒಂದು ಎಕರೆಗೆ ಒಂದು 6ರಿಂದ 8 ಟನ್ ಬರ್ತಾಯಿದ್ರೆ, ಈ 4 ತಳಿಗಳು ನಿಮಗೆ ಎಕರೆಗೆ 12ರಿಂದ 15 ಟನ್ ತನಕ ಇಳುವರಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಇಂಥ ತಳಿಗಳನ್ನ ಆಯ್ಕೋಬೇಕು. ಇದಲ್ಲದೆ ನಮ್ಮ ಮೈಕೋ ಕಂಪ್ನಿದು ಮೈಕೋ 1, 2, 3, 4, 5, 6 ಅಂತ ಇವ್ರ ಸೀರೀಸ್ ಇದೆ. ಇದು ಕೂಡ ನಿಮಗೆ ಉತ್ತಮವಾದಂಥ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ಬೀಜ ಯಾವ ಪ್ರಮಾಣದಲ್ಲಿ ಇರಬೇಕಪ್ಪ ಅಂತಂದರೆ, ಹೈಬ್ರಿಡ್ ಆದರೆ ನಿಮಗೆ 1 ಎಕರೆಗೆ 250 ಗ್ರಾಮ್ ಅಷ್ಟು ನಿಮಗೆ ಬೀಜ ಅವಶ್ಯಕತೆ ಇದೆ.
ಲೋಕಲ್ ವೆರೈಟಿ ಆದರೆ ಅರ್ಧ ಕೆ.ಜಿ ಅವಶ್ಯಕತೆ ಇದೆ. ಬೀಜನ ನೀವು ಡೈರೆಕ್ಟಾಗಿ ಭೂಮಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ಬೀಜನ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಮೊಳಕೆ ಹೊಡೆಯೋ ಪ್ರಮಾಣ ಕಡಿಮೆ ಇದೆ. ಹಂಗಾಗಿ ಇದನ್ನು ಮೊದಲನೇ ಹಂತದಲ್ಲಿ ನರ್ಸರಿ ಮಾಡ್ಕೊಂಡು ಎರಡನೇ ಹಂತದಲ್ಲಿ ನೀವು ಭೂಮಿಗೆ ಇದನ್ನು ಸಿದ್ಧತೆ ಮಾಡ್ಕೊಂಡು ಆವಾಗ ಅದನ್ನು ನರ್ಸರಿನಲ್ಲಿ ಬೆಳೆದಂಥ ಸಸಿಗಳನ್ನ ಇಲ್ಲಿಗೆ ನೀವು ವರ್ಗಾವಣೆ ಮಾಡ್ಕೊಳ್ಬೇಕು. ನರ್ಸರಿನಲ್ಲಿ ಪ್ರೋಟ್ರೇನಲ್ಲಿ ಕೋಕೋಪೀಟ್ ಮಾಧ್ಯಮವನ್ನು ಬಳಸಿ ಬೀಜಗಳನ್ನ ಹಾಕಬೇಕು. ಕೋಕೋಪೀಟ್ ನೀವು ಏನು ಬಳಸ್ತೀರಿ ಅದನ್ನು AMC ಅಂತ ಒಂದು ಬರುತ್ತೆ, ಅರ್ಕಾ ಮೈಕ್ರೋಬೆಲ್ ಕನ್ಸನ್ಸಿಯಮ್ ಅಂತ. ಇದು ಲಘು ಪೋಷಕಾಂಶಗಳ ಸಮೂಹ. ಇದಿರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು. ಹೀಗೆ ನೀವು ಕೋಕೋಪೀಟ್ನ ಎನ್ರಿಚ್ ಮಾಡ್ಕೋಬೇಕು, ಅಂದರೆ ಪುಷ್ಟೀಕರಣ ಮಾಡ್ಕೊಂಡು ಅಂಥ ಕೋಕೋಪೀಟ್ನ ಬಳಸಿದ್ರೆ ನಿಮಗೆ ಆರೋಗ್ಯಕರವಾದಂಥ ಸಸಿಗಳು ಉತ್ಪಾದನೆ ಆಗುತ್ತೆ. 3 ರಿಂದ 4 ಎಲೆಗಳು ಇರಬೇಕು. ಮತ್ತು ಬೀಜ ಹಾಕ್ದಾಗಿಂದ 1 ತಿಂಗಳು ಒಳಗಡೆ ಉತ್ತಮವಾಗಿ ರೋಗ ಮತ್ತು ಕೀಟ ಬಾಧೆ ಇಲ್ಲದೇನಿರುವಂಥ ಸಸಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ನೀವು ನೇರವಾಗಿ ನಿಮ್ಮ ಭೂಮಿಗೆ ವರ್ಗಾಯಿಸಬೇಕು. ಭೂಮಿ ಸಿದ್ಧತೆನ ಮಾಡ್ಕೋಬೇಕು. ತುಂಬ ಆಳವಾಗಿ ಒಂದು ಉಳುಮೆ ಮಾಡ್ಕೋಬೇಕು. ನೆಕ್ಸ್ಟು ಕಸ ಕಡ್ಡಿಗಳು ಕಲ್ಲೆಲ್ಲ ಇದ್ದರೆ ಅದನ್ನು ತೆಗಿಬೇಕು. ಸಾಲಿಂದ ಸಾಲಿಗೆ 4 ಅಡಿ ಅಂತರ ಇದ್ದರೆ ಉತ್ತಮ. ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು, ರೈತರು 4 ಅಡಿ ಮಾಡಿದ್ದಾರೆ. ಗಿಡದಿಂದ ಗಿಡಕ್ಕೆ 1 ಅಡಿಯಿಂದ 1.5 ಅಡಿ ಇದ್ದರೆ ಉತ್ತಮ. ಯಾಕಂದರೆ ಇದರಲ್ಲಿ ಬದನೆಯಲ್ಲಿ ಟೊಮೊಟೊಗಿಂತ ಸ್ವಲ್ಪ ಕೌಲುಗಳು ಜಾಸ್ತಿ ಆಗೋದ್ರಿಂದ ಸಾಲಿಂದ ಸಾಲಿಗೆ ಸ್ವಲ್ಪ ಅಂತರ ಜಾಸ್ತಿ ಇರಬೇಕು. ಇದಾದಮೇಲೆ ನೀವು ನರ್ಸರಿನಲ್ಲಿ ಸಿದ್ಧತೆ ಮಾಡ್ಕೊಂಡಂಥ ಸಸಿಗಳನ್ನ ನೀವು ವರ್ಗಾವಣೆ ಮಾಡಾದಮೇಲೆ ನೆಕ್ಸ್ಟು ಗೊಬ್ಬರಕ್ಕೆ ಬಂದರೆ 25 ಟನ್ ಎಕರೆಗೆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳ್ತಿರಬೇಕು. ಕೊಳ್ತಿರುವಂಥ ಗೊಬ್ಬರಕ್ಕೂ ಕೂಡ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಹಾಕಿ ಅದನ್ನು ಪೌಷ್ಟೀಕರಣ ಮಾಡ್ಕೋಬೋದು. ಆ ಥರ ಗೊಬ್ಬರಗಳನ್ನ ಎಕರೆಗೆ 25 ಟನ್ ಅಷ್ಟು ಹಾಕಬೇಕು. ನೆಕ್ಸ್ಟು 125 kg ಸಾರಜನಕ, 100 kg ರಂಜಕ, 50 kg ಪೊಟ್ಯಾಷ್. ಇದು ಒಂದು ಎಕರೆಗೆ ಶಿಫಾರಸು ಮಾಡಿರುವಂಥದ್ದು ಈ ಗೊಬ್ಬರಗಳು. ಇದರಲ್ಲಿ ನೀವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ 50% ಸಾರಜನಕ ಅಂದರೆ 75 kg ಸಾರಜನಕ, ಫುಲ್ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಷ್ನ ನೀವೇನು ಮಾಡಬೇಕು, ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೀವು ಮಣ್ಣು ಜೊತೆ ಮಿಕ್ಸ್ ಮಾಡಿ ಬೆಡ್ಡಾರು ಮಾಡ್ಕೋಬೋದು, ಇಲ್ಲ ಸಾಲಾರು ಮಾಡ್ಕೋಬೋದು. ಇನ್ನು ಬದನೆಯಲ್ಲಿ ಪ್ರಮುಖವಾಗಿ ಕೀಟ ಮತ್ತು ರೋಗಕ್ಕೆ ಬಂದರೆ ಕೀಟದಲ್ಲಿ 2 ಕೀಟ ನಿಮಗೆ ಭಾಳ ತೊಂದರೆ ಮಾಡುವಂಥದ್ದು. ಒಂದು ಕಾಂಡವನ್ನು ಕೊರೆಯುವಂಥ ಹುಳ, ಇನ್ನೊಂದು ಹಣ್ಣು ಕೊರೆಯುವಂಥ ಹುಳ. ಇವೆರಡಕ್ಕೂ ಬಂದರೆ ನೀವು ಒಂದು ಈ ಕರೋಸನ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಇಲ್ಲ ಸ್ಪೈನೋಸ್ಯಾಡ್ ಅಂತ ಬರುತ್ತೆ. 1 ಲೀಟರ್ ನೀರಿಗೆ 0.5 ml ಅಷ್ಟು ಹಾಕ್ಕೊಂಡು ಸಿಂಪಡಣೆ ಮಾಡ್ಕೊಂಡ್ರಿಂದ ಇದನ್ನು ಹೋಗ್ಲಾಡಿಸ್ಬೋದು. ನೆಕ್ಸ್ಟು ರೋಗಕ್ಕೆ ಬಂದರೆ ಒಂದು ಸೊರಗು ರೋಗ ಅಂತ ಬರುತ್ತೆ. ಅದಕ್ಕೆ ನೀವು ಯಾವ್ದಾದ್ರು ಒಂದು ಫಂಜಿಸೈಡ್, ಸಾಫ್ ಇರ್ಬೋದು ಇಲ್ಲ ಮ್ಯಾಂಕೋಸೆಬ್ ಇರ್ಬೋದು, ಇದನ್ನು 2 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ನೀವು ಸಿಂಪಡಿಸ್ಕೊಂಡ್ರೆ ಆ ರೋಗನೂ ಕೂಡ ನೀವು ಹತೋಟಿನಲ್ಲಿ ತರ್ಬೋದು. ಬದನೆ ಯೂಶ್ವಲಿ ನಿಮಗೆ 1.5 ತಿಂಗಳಿಂದ 2 ತಿಂಗಳಿಗೆ ಹೂ ಬಿಡಲು ಆರಂಭ ಆಗುತ್ತೆ. ಅಂಥ ಹಂತದಲ್ಲಿ ಹೂ ಬಿಡೋಕ್ಕಿಂತ ಮುಂಚೆ ಇನ್ನು ಉಳಿದಂಥ ಅರ್ಧದಲ್ಲಿ 25% ಅಂದರೆ 37 kg ಸಾರಜನಕನ ಹಾಕಿ ಮಣ್ಣು ಒತ್ತರಿಸಬೇಕು. ಗಿಡದ ಸುತ್ತ ಬುಡಕ್ಕೆ ಮಣ್ಣು ಒತ್ತರಿಸಬೇಕು. ಹೂ ಬಿಟ್ಟಾಗ ಇನ್ನು 25 ಪ್ರಮಾಣ ಇರುವಂಥ ಸಾರಜನಕನ ನೀವು ಹಾಕಬೇಕು. ನೆಕ್ಸ್ಟು ಹೂ ಬಿಟ್ಟು ಕಾಯೆಲ್ಲ ಆರಂಭ ಆದಮೇಲೆ ಇದರಲ್ಲಿ ಹೂ ಕಚ್ಚುವಂಥ ಟೈಮಲ್ಲಿ ಮತ್ತು ಕಾಯಿ ಕಚ್ಚುವಂಥ ಟೈಮಲ್ಲಿ ಹೂ ಉದ್ರೋದು ಮತ್ತು ಕಾಯಿ ಉದ್ರೋದು ಸ್ವಲ್ಪ ಸಮಸ್ಯೆ ಇದೆ. ಇದನ್ನು ಹೋಗ್ಲಾಡಿಸ್ಕೊಳ್ಳಿ. ಒಂದು ಪ್ಲಾನೋಫಿಕ್ಸ್ ಅಂತ ಬರುತ್ತೆ, ಅದು ಬೆಳೆ ಪ್ರಚೋದಕ. ಅದನ್ನು ನೀವು 2 ppm ಅಷ್ಟು ನೀವು ಏನು ಮಾಡಬೇಕು, ಸಿಂಪಡಣೆ ಮಾಡ್ಕೊಂಡ್ರೆ ನಿಮಗೆ ಹೂ ಉದ್ರೋದು ಕಾಯೆಲ್ಲ ಉದ್ರೋದು ಸ್ವಲ್ಪ ತಡೆಗಟ್ಬೋದು. ನೆಕ್ಸ್ಟು ಒಂದು ಬಹಳ ಮುಖ್ಯವಾದಂಥ ಇದೇನಪ್ಪ ಅಂದರೆ ಹೂ ಉದ್ರೋದನ್ನು ತಡೆಗಟ್ಟಬೇಕು ಅಂತಂದರೆ ಇದು ಅಡ್ಡ ಪರಾಗಸ್ಪರ್ಶವನ್ನು ಬಯಸುವಂಥ ಬೆಳೆ, ಅಂದರೆ ಕ್ರಾಸ್ ಪಾಲಿನೇಷನ್ ಅಂತ ಏನು ಕರಿತೀವಿ ಅದು. ಸೊ ಇದಕ್ಕೆ ನಾವೇನು ಮಾಡಬೇಕು, ಪರಾಗಸ್ಪರ್ಶನ ಜಾಸ್ತಿ ಮಾಡೋಕ್ಕೋಸ್ಕರ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ನಿಮಗೆ ಒಂದು ಸರಾಸರಿ 10 ರಿಂದ 15% ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಹೂ ಮತ್ತು ಕಾಯಿ ಕಚ್ಚುವ ಸಮಯದಲ್ಲಿ ಪೊಟ್ಯಾಸ್ SOP ಅಂತ ಕರಿತೀವಿ, 0050 ಅಥವಾ 13-0-45 ಈ ಥರ ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ನ ಒಂದು ಸಲ ಏನು ಸಿಂಪಡಿಸ್ಕೊಂಡ್ರೆ ನಿಮಗೆ ಇಳುವರಿ ಮತ್ತು ಉತ್ತಮವಾದಂಥ ಕ್ವಾಲಿಟಿ ಆದಂಥ ಕಾಯಿಗಳು ನಿಮಗೆ ಸಿಗುತ್ತೆ. ನೆಕ್ಸ್ಟು ಇದಲ್ಲದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದವರು ಒಂದು ವೆಜಿಟೇಬಲ್ ಸ್ಪೆಷಲ್ ಅಂತ ಡೆವಲಪ್ ಮಾಡಿದ್ದಾರೆ. ಇದು 5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಬೇಕು. ಅಂದರೆ 1 kg 200 ಲೀಟ್ರ್ ನೀರಿಗೆ ಆಗುತ್ತೆ. ಅದನ್ನು 5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಹೂ ಕಚ್ಚೋ ಸಮಯ ಮತ್ತು ಕಾಯಿ ಕಚ್ಚಬೇಕಾದ್ರೆ 2 ಸಲ ಸ್ಪ್ರೇ ಮಾಡ್ಕೊಂಡ್ರೆ ಸರಾಸರಿ ನಿಮಗೆ 10 ರಿಂದ 15% ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇದಾದಮೇಲೆ ನಿಮಗೆ ಒಂದು 3 ತಿಂಗಳಿಂದ ಇಳುವರಿ ಸ್ಟಾರ್ಟ್ ಆಗಿದ್ದು ನಿಮ್ಮ ಕಂಟಿನ್ಯೂಸ್ ಆಗಿ 6 ತಿಂಗಳು 7 ತಿಂಗಳು ತನಕ ನಿಮಗೆ ಏನು ಬದನೆಯಲ್ಲಿ ಇಳುವರಿ ಸಿಗ್ತಾ ಇರುತ್ತೆ. ತಳಿಗಳು ನೀವು ಸಂಕರಣ ತಳಿಗಳು, ಅಂದರೆ ನಾವೇನು ಹೈಬ್ರಿಡ್ ಅಂತ ಹೇಳ್ತೀವಿ, ಆ ಥರ ತಳಿಗಳನ್ನ ನೀವು ಬಳಸ್ಕೊಂಡ್ರೆ ಎಕರೆಗೆ 12 ರಿಂದ 15 ಟನ್ ತನಕ ಇಳುವರಿ ಪಡಿಬೋದು. ಇಲ್ಲ ಲೋಕಲ್ ವೆರೈಟಿಗಳಾದರೆ ನಿಮಗೆ 6 ರಿಂದ 8 ಟನ್ ತನಕ ಇಳುವರಿ ಬರುತ್ತೆ.
ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ, ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಸರ್ ನಮಸ್ಕಾರ. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಅಂದರೆ ತಿಪ್ಟೂರಲ್ಲಿ ಇರುವಂಥದ್ದಕ್ಕೆ ನಾವು ಬಂದಿದ್ವಿ ಸರ್. ಅಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಕೀರ್ತಿ ಶಂಕರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವೊಂದು ಅದ್ಭುತವಾಗಿ ಒಂದು ಬದನೆ ತೋಟ ಮಾಡ್ತಾಯಿದ್ದೀರಾ ಹಾಗೂ ಅವರೇ ತೋಟ ಮಾಡ್ತಾಯಿದ್ದೀರಾ ಅಂತ ನಮಗೆ ಗೊತ್ತಾಯಿತು. ಅದನ್ನು ಬಹಳ ವರ್ಷಗಳಿಂದ ನಿಮಗೆ ಇದರಲ್ಲಿ ಭಾಳಷ್ಟು ಅನುಭವ ಇದೆ ಅಂತಲೂ ಕೇಳಲ್ಪಟ್ಟಿವಿ ಸರ್. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ಸರ್, ನಾವು ನಮ್ಮ ಅಪ್ಪಾರು ತಾತನ ಕಾಲದಿಂದ ನಾವು ಕೃಷಿ ಮಾಡ್ಕೊಂಡೇ ಬಂದಿರೋದು. ನಾವು ತರಕಾರಿ ಅಂತ ಹೇಳಿ ಬಂದು ಈಗ ಒಂದು 10 ವರ್ಷದಿಂದ ತರಕಾರಿ ಯಥೇಚ್ಛವಾಗಿ ಬೆಳೀತಾ ಇರೋದು. ಅದಕ್ಕಿಂತ ಮೊದಲು ಏನು ಬೇರೆ ಬೆಳೆಗಳು? ಬೇರೆ ಬೆಳೆ ಅಂದರೆ ಅದೇ ಮಾಮೂಲಿ ಕೃಷಿ, ರಾಗಿ, ಭತ್ತ, ಹಳ್ಳು, ತೊಗರಿ, ಇವು ಮಾಮೂಲಿ ಕೃಷಿ ಮಾಡ್ತಾ ಇದ್ದು. ಈಗ ಯಥೇಚ್ಛ ಅವಾಗಲೂ ತೋಟ ಎಲ್ಲ ಮಾಡ್ತಾ ಇದ್ದು. ಈಗ ತರಕಾರಿ ಅಂತೇಳಿ ಈಗ 10 ವರ್ಷದಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಅದೇನು ಸರ್, ತರಕಾರಿಗೆ ಮಾಡಬೇಕು ಅಂತ ಏನಕ್ಕೆ ಬಂದ್ರಿ ಸರ್ ನೀವು? ತರಕಾರಿಗೆ ಅಂತಂದರೆ ಈಗ ಒಂದೇ ಬೆಳ್ಕೊಂಡಿದ್ರೆ ಆಗಲ್ಲ. ಬೇರೆ ತರಕಾರಿ ದಿನ ಇದಕ್ಕೆ ಬಿಸ್ನೆಸ್ಗೆಲ್ಲ ಬೇಕಲ್ಲ. ಹಂಗಾಗಿ ತರಕಾರಿ ಅಂತ ಹೇಳಿ ಫಸ್ಟ್ ಆದಾಯ ಬೇಕು, ಡಿಫ್ರೆಂಟ್ ವೆರೈಟಿ ಅಂತ ಹೇಳಿ ಬಂದು ಮುಂಚೆ ಪೆಟ್ಲೆ ಗಿಡ, ಆಗ್ಲ ಗಿಡ, ಹೀರೆ ಗಿಡ, ಬದನೆ ಗಿಡ ಅವು ಮಿಶ್ರ ಬೆಳೆಗಳಿಗೆ ಬೆಳೀತಾ ಇದ್ವಿ. ಈಗಲೂ ಎಲ್ಲ ಮಿಶ್ರ ಬೆಳೆನೂ ಬೆಳೀತಾ ಇದ್ದೀವಿ. ಅದು ಹಾಗಾಗಿ ತರಕಾರಿ
ದಿನ ಬಿಸ್ನೆಸ್ಗೋಸ್ಕರ ಬೆಳೀತಾ ಬಂದ್ರಿ ಸರ್. ಬೆಳೀತಾ ಬಂದಿದೆ ಸರ್, ಈಗ ನೀವು ಮೊದಲು ಹೇಳ್ತಾ ಇದ್ರಿ ಹಾಗಲಕಾಯಿ ಅದೆಲ್ಲ ಬೆಳಿತಿದ್ದೀನಿ ಅಂತ. ಈಗ ಒಂದು ಬದನೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ಬದನೇನೋ ಒಂದು 10 ವರ್ಷದಿಂದಲೂ ಬೆಳೀತಾ ಇದ್ದೀವಿ ಸರ್. ಅವನ್ನು ಬೆಳಿತೀವಿ, ವರ್ಷಕ್ಕೆ ಒಂದೊಂದು ಬ್ಯಾಚು ಹಂತವಾಗಿ ಹಾಕ್ಯಂತೀವಿ. ಓಕೆ, ಒಂದು ಬ್ಯಾಚ್ ಬಂದರೆ ಸಾಕು, ಅದು ಅಲ್ಲೇ ನಿಲ್ಲಿಸ್ತೀರಾ? ಅದು ಅಲ್ಲೇ ನಿಲ್ಲಿಸ್ತೀವಿ, ಮತ್ತು ಇನ್ನೊಂದು ಬ್ಯಾಚ್ ಬೇರೆ ವೆರೈಟಿ ಹಾಕ್ತೀವಿ. ಯಾಕೆ ಅಂತಂದರೆ ಒಂದೇ ಬೆಳೆ ಮಣ್ಣಲ್ಲಿ ಬೆಳೀತಾ ಇದ್ದರೆ ಒಂದೇ ಇದಕ್ಕೆ ಅಡಿಟ್ ಇದಾದಂಗೆ ಆಗುತ್ತೆ. ಬೇರೆ ಬೇರೆ ಬೆಳೆಗಳು ಬೆಳೆದ್ರೆ ಒಳ್ಳೆ ಇದು ನೆಲನೂ ಒಳ್ಳೆ ಇದಾಗುತ್ತೆ ಅಂತ ಹೇಳಿ ಬೇರೆ ಬೇರೆ ಬೆಳೆ ಬೆಳೀತಾ ಇದ್ದೀರಾ ಸರ್. ಸರ್, ಈಗ ನೀವು ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಂತ ಹೇಳಿದ್ರು ಸರ್. ಹಾಗಲಕಾಯಿ ಬೆಳೀತಾ ಇದ್ದೀರಾ, ಸಾಕಷ್ಟು ಅವರೇನೋ ಬೆಳೀತಾ ಇದ್ದೀರಾ. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಬದನೆ ಕೂಡ ವರ್ಷ ಪೂರ್ತಿ ಇರುತ್ತೆ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ಕಂಪ್ಯಾರಿಸನ್ ಸರ್ ಜಸ್ಟ್ ಈಗ ನೀವು ಮೆಣಸು ಕೂಡ ಬೆಳೆದಿದ್ದೀರಾ, ಮೆಣಸಿನಕಾಯಿ. ಬದನೆಗೆ ಹೋಲಿಸಿದ್ರೆ ಇವೆಲ್ಲ ಬದನೆ ಉತ್ತಮನ, ಬೇರೆ ಬೆಳೆಗಳ ಉತ್ತಮನ, ಹೇಗೆ ಯಾವ ರೀತಿ ಸರ್? ಬೆಳೆಯೋಕ್ಕೆ ಎಲ್ಲದೂ ಉತ್ತಮನೇ ಸರ್. ಏನಪ್ಪ ಅಂದರೆ ಆಗ್ಲಿ ಗಿಡ ಅವೆಲ್ಲ ಏನಾಗುತ್ತೆ ಅಂದರೆ ದಡಿ ಕಟ್ಟಬೇಕು, ದಾರ ನೆಡಬೇಕು, ಆಳುಗಳು ಜಾಸ್ತಿ ಬೇಕಾಗುತ್ತೆ ಸರ್. ಬದನಿಗೆ ಮೆಣಸಿನ ಗಿಡಕ್ಕೆ ಆಳುಗಳು ಕಮ್ಮಿ ಬೇಕಾಗುತ್ತೆ. ನಮಗೆ ಕಳೆ ಹೊಡ್ಕೊಳಕ್ಕೆ ಮಿಷಿನ್ ಬಂದಿದ್ದಾವೆ. ಈಗ ಕಳೆ ಹೊಡ್ಕೊಳೋದೆಲ್ಲ ಮಿಷಿನಾಗ ಹೊಡ್ಕೊತೀವಿ. ಅವಕ್ಕೆ ಅಂದರೆ ದಾರ ಕಟ್ಟಕ್ಕೆ ಆಳಬೇಕು, ದಡಿ ನೆಡಬೇಕು. ಈ ಮಳೆ ಗಾಳಿ ಟೈಮಲ್ಲೆಲ್ಲ ದಡಿಗಳು ಮುರ್ಕೊಂಡು ಹೋಗ್ತವೆ. ಹಂಗಾಗಿ ವರ್ಷಕ್ಕೊಂದು ಬ್ಯಾಚ್ ಮಾತ್ರ ಬೆಳ್ಕೊಂತೀವಿ. ಹಾಗಲಕಾಯಿ, ಪೆಟ್ಲೆ ಗಿಡನೂ ಈಗ ನಾವು ಜನವರಿಗೆ ಆ್ಯಕ್ಚುಲಿ ಹಾಕ್ತೀವಿ. ಪೆಟ್ಲೆ ಗಿಡ ಎಲ್ಲ ಜನವರಿಗೆ ಹಾಕ್ತೀವಿ. ಜನವರಿ ಅವೆಲ್ಲ ಒಂದೊಂದು ಬ್ಯಾಚ್ ಮಾಡ್ಕೊತೀವಿ ಸರ್. ಈಗ ಅವರೇ ಗಿಡ ಸೀಸನ್ನಲ್ಲಿ ಮಾತ್ರ ಹಾಕ್ಕೊಂತೀವಿ ಸರ್. ಓಕೆ, ಒಂದು ಬ್ಯಾಚ್ ಒಂದೊಂದು ಬ್ಯಾಚ್ ಅದು ಮುಗಿತಿದ್ದಂಗೆ ಈಗ ಅದಕ್ಕೆ ಬದನೆ ಹಾಕ್ತೀವಿ. ಈಗ ಅವರೇ ಮುಗಿತಿದ್ದಂಗೆ ಅದಕ್ಕೆ ಬದನೆ ಹಾಕ್ತೀವಿ. ಹಂಗಾಗಿ ವೆರೈಟಿ ನೆಲಕ್ಕೆ ವೆರೈಟಿ ಒಂದೇ ಹಾಕಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ. ಈಗ ಅದಕ್ಕೆ 2 ಸತಿ ಬದನೆ ಬೆಳೆದದ್ದು, ಈಗ ಅದಕ್ಕೆಲ್ಲ ಇದನ್ನ ಹಾಕಿದ್ವಿ, ತೊಗರಿ ಹಳ್ಳು ಹಾಕಿದ್ದೀವಿ. ಆ ಥರ ವೆರೈಟಿ ಇದು ಮಾಡ್ತಾ ಇದ್ದೀವಿ. ಒಂದರಿಂದ ಒಂದು ರೊಟೇಷನ್ ಆಗ್ತಾ ಇರುತ್ತೆ. ಬಟ್ ಬೇರೆ ಬೆಳೆಗಳದ್ದು ರೊಟೇಷನ್ ಆಗುತ್ತೆ, ಬಟ್ ಬದನೆ ಮಾತ್ರ ಎನಿ ಟೈಮ್ ಬದನೆ ಇದ್ದೇ ಇರುತ್ತೆ. ಬ್ಯಾಚ್ ಬದನೆನ ನೀವು ಮಾಡ್ತಾ ಇರ್ತೀವಿ. ಸರ್, ಈಗ ನಿಮ್ಮದು ಮುಖ್ಯವಾಗಿ ಈ ತೋಟ ಬಂದ್ಬಿಟ್ಟು ಅಡಿಕೆನ, ತೆಂಗು ತೋಟನ, ಏನು ಸರ್ ಇದು? ಇದು ತೆಂಗು ಮಾಡ್ತಾ ಇದ್ದೀವಿ, ಅಡಿಕೆನೂ ಮಾಡ್ತಾ ಇದ್ದೀವಿ, ಮಿಶ್ರ ಬೆಳೆ ಮಾಡೋಕ್ಕೆ ಅಂತಲೂ ಹೋಗ್ತಾ ಇದ್ದೀವಿ ಸರ್. ಈಗ ಕೆಲವೊಂದೊಂದು ಹಣ್ಣಿನ ಗಿಡಗಳ್ನೂ ಹಾಕ್ಯಂತ ಇದ್ದೀವಿ. ಈಗೆಲ್ಲ ಅದು ಮಿಕ್ಸ್ ಇರಬೇಕು ಅಂದರೆ ದಿನ ಆದಾಯ ಬರಬೇಕು ಅಂದರೆ ಮಿಶ್ರ ಬೆಳೆಗಳು ಇದ್ದರೆ ಆದಾಯ ಬರೋಕ್ಕೆ ಈಗ ತೆಂಗಿಂದು ಅಂತಂದರೆ ಒಂದು ಸತಿ ಕೊಪ್ಪರ ರೇಟ್ ಏರುತ್ತೆ, ಕೊಪ್ಪರ ರೇಟ್ ಬೀಳುತ್ತೆ. ಅಡಿಕೆನೂ ಒಂದು ಸತಿ ಏರುತ್ತೆ, ಒಂದು ಸತಿ ಬೀಳುತ್ತೆ. ನಮಗೆ ಅಡಿಕೆ ತೆಂಗಿಂದೆಲ್ಲ ವರ್ಷಕ್ಕೆ ಒಂದು ಸತಿ ಸಿಗುತ್ತೆ. ಇವೆಲ್ಲ ದಿನನಿತ್ಯ ಆದಾಯ. ನಮಗೆ ದಿನ ಖರ್ಚಿಗೆ ದಿನನಿತ್ಯ ಆದಾಯ ಸಿಗೋದ್ರಿಂದ ಅದರೊಳಗೆ ಮಿಶ್ರ ಬೆಳೆಯಾಗಿ ಬೆಳಿತೀವಿ. ಈಗ ತೆಂಗಿನ ಮರಕ್ಕೂ ಒಳ್ಳೆ ಇವಕ್ಕೂ ಗೊಬ್ಬರ ಹಾಕ್ತೀವಿ, ತೆಂಗಿನ ಮರಕ್ಕೂ ಗೊಬ್ಬರ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಹಾಕ್ದಂಗೆ ಆಗಲ್ಲ. ನಮಗೆ ಖರ್ಚು ಕಮ್ಮಿ ಆಗುತ್ತೆ, ತೆಂಗಿಂದು ಖರ್ಚು ಕಮ್ಮಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಅದಲ್ಲದೆ ಈಗ ನಿಮ್ಮ ಮನೆಗಳಿಗೂ ಕೂಡ ಇದನ್ನ ಯೂಸ್ ಮಾಡ್ತೀವಿ ಸರ್. ನಮ್ಮ ಮನೆಗಳಿಗೆ ಎಲ್ಲದಕ್ಕೂ ಯೂಸ್ ಆಗೋದ್ರಿಂದ ನಿಮಗೆ ಇದು ಬೆಸ್ಟ್ ಈಗ ಒಂದು ತೋಟ ಇದ್ರ ಜೊತೆಗೆ ಅದರ ಜೊತೆಗೆ ಅಂತರ ಬೆಳೆಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಮಿಶ್ರ ಬೆಳೆಯಾಗಿ ಮಾಡೋದು ನಿಮ್ಮ ಈಗ ಸದ್ಯದ ಗುರಿ. ಸರ್, ಈಗ ಮೊದಲನೇ ಬಾರಿ ಈಗ ನೀವು ಹೇಳಿದ್ರಿ 10 ವರ್ಷದಿಂದ ನಾನು ಇದನ್ನು ಬದನೆ ಬೆಳಿತಿದ್ದೀನಿ ಅಂತ. ಇದ್ರ ಮಾಹಿತಿಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರಿ ಸರ್? ಎಲ್ಲಿಂದ ಸಂಗ್ರಹಣೆ ಮಾಡಿದ್ರಿ, ಹೇಗೆ ಮಾಡಿದ್ರಿ ಸರ್? ಇದು ನಾವು ಫಸ್ಟು ಅಲ್ಲಿ ತೋಟದಲ್ಲಿ ಹಾಕಿದಾಗ ಬರೀ ಪೆಟ್ಲೆ ಗಿಡ ಜಾಸ್ತಿ ಬೆಳೀತಾ ಇದ್ದು. ಯಾರೋ ಒಬ್ರು ಬಂದರು, ಬದನೆ ಹಾಕ್ರಿ, ದಡಿ ನೆಡೋದು ಇವೆಲ್ಲ ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಅವಾಗ ಒಂದು ಸ್ಟಾರ್ಟಿಂಗ್ ಒಂದು 600 ಗುಣಿ ಹಾಕಿದ್ದು ಸರ್. ನಾವು 600 ಗಿಡ ಹಾಕಿ 600 ಗುಣಿ ಹಾಕಿ ನಾವು ಅದ್ರಾಗೆ ಇದು ಮಾಡಿವಿ. ಅವಾಗ ಒಂದು 600 ಗುಣಿಗೆ ನಮಗೊಂದು 25-30 ಸಾವಿರ ರೂಪಾಯಿ ಆದಾಯ ಸಿಕ್ತು. ಆವಾಗ ನಾವು ಯಾಕೆ ಬದನೆನೇ ಬೆಳಿಬಾರ್ದು ಅಂತ ಹೇಳಿ ಬದನೆಗೆ ರೊಟೇಟ್ ಆದವು. ಬದನೆಗೆ ರೊಟೇಟ್ ಆದಮೇಲೆ ಒಂದು ಸ್ವಲ್ಪ ಹೆಚ್ಚು ಒಳ್ಳೆ ಆದಾಯನೂ ಗೊತ್ತಾಯ್ತು. ಅವಾಗ ಒಂದು ಟ್ರಯಲ್ ಮಾಡೋಣ ಅಂತ ಯಾರು ಹೇಳಿದ ಸಜೆಷನಿಗೆ ಟ್ರಯಲ್ ಮಾಡೋಣ ಅಂತ ಮಾಡಿದಾಗ ಅದು ಸಕ್ಸಸ್ ಆಯಿತು ಸರ್. ಅಲ್ಲಿಂದ ಏರಿಯಾ ನೀವು ಹೆಚ್ಚಿಗೆ ಮಾಡ್ತಾ ಎಷ್ಟು ಎಕರೆ ಇದೆ ಸರ್ ಟೋಟಲ್ ಇದು? ಇಲ್ಲಿ ಟೋಟಲ್ ಇರೋದು 4.5 ಎಕರೆ, ಅಲ್ಲಿ ತೋಟ 1.5 ಎಕರೆ ಐತೆ. 1.5 ಎಕರೆ. ಈಗ 4 ಎಕರೆಯಲ್ಲಿ 1 ಎಕರೆ ತೋಟದಲ್ಲೂ ಇದೆಯಾ ಸರ್ ಇದು? 1 ಎಕರೆ ತೋಟದಾಗ ಈಗಿಲ್ಲ. ಈಗ ಹಾಕಕ್ಕೆ ಅಂತ ನೆಲ ರೆಡಿ ಮಾಡ್ತಾ ಇದೀವಿ. ಮೂಲಂಗಿ ಮಾತ್ರ ಒಂದು ಚೆಲ್ಲಿದ್ದೀವಿ ಅಷ್ಟೇ ಸರ್. ಈಗ ಸದ್ಯ 4 ಎಕರೆಯಲ್ಲಿ ಸುತ್ತಮುತ್ತ ಬೇರೆ ಬೇರೆ ಮಿಶ್ರ ಬೆಳೆಗಳು ಇದ್ದಾವೆ. ಅದರಲ್ಲಿ ಮೇಜರ್ ಆಗಿ ಬದನೆ ಇದೆ ಸರ್. ಸರ್, ಈಗ ನಿಮಗೆ KVK ಕಡೆಯಿಂದ ಯಾವ ರೀತಿ ಒಂದು ಮಾಹಿತಿ ಸಿಗ್ತಾ ಇದೆ ಸರ್? ಈಗ ನಮಗೆ KVK ಕಡೆಯವರು 2008ರಿಂದಲೂ ಅವ್ರಿಗೂ ನಮಗೂ ಒಡನಾಟ ಜಾಸ್ತಿ ಐತೆ. ನಮಗೆ ಏನಕ್ಕೆ ಆಗಲಿ ಬೇಗ ಸ್ಪಂದಿಸ್ತಾರೆ ಸರ್. ಸ್ಪಂದಿಸೋದು ಮತ್ತು ಏನಾದ್ರು ಹಿಂಗೆ ರೋಗಗಳು ಕೀಟಗಳು ಆದಾಗ ಒಂದು ಫೋನ್ ಮಾಡಿದ್ರೆ ಬರ್ತಾರೆ.
ಬಂದು ನಮಗೆ ಏನು ಸಜೆಷನ್ ಕೊಡಬೇಕು ಕೊಡ್ತಾರೆ. ಇಂಥ ಔಷಧಿ ಹೊಡಿಬೇಕು, ಈ ಥರ ಮಾಡಿದರೆ ಹಿಂಗಾಗುತ್ತೆ ಅಂತ ಹೇಳಿ ಅವರು ಸಜೆಷನ್ ಕೊಡ್ತಾರೆ. ಮುಂಚೆ ಹಳಬ್ರು ವಿಜ್ಞಾನಿಗಳು ಇರ್ಬೋದಾಯಿತು, ಅಷ್ಟೇ ಚೆನ್ನಾಗಿ ಸಪೋರ್ಟ್ ಕೊಟ್ಕೊಂಬಂದರೆ ಈಗಿನ ವಿಜ್ಞಾನಿಗಳು ಅಷ್ಟೇ ಸಪೋರ್ಟ್ ಕೊಟ್ಕೊಂಬಂದಿದ್ದಾರೆ. ಯಾವುದೇ ಮಾಹಿತಿ ಕೊರತೆ ಏನಿಲ್ಲ ಸರ್, ಒಳ್ಳೆ ಮಾಹಿತಿ ಕೊಡ್ತಾರೆ. ಆಮೇಲೆ ನಮಗೆ ಚೆನ್ನಾಗಿ ಸ್ಪಂದಿಸ್ತಾರೆ. ಆಮೇಲೆ ಏನೇ ಮೀಟಿಂಗ್ ಇದ್ದರೂ ಏನೇ ಟ್ರೈನಿಂಗ್ ಹೇಳಿದ್ರು ನಮಗೆ ಫೋನ್ ಮಾಡ್ತಾರೆ. ಒಳ್ಳೆ ತರಬೇತಿ ಕೊಡ್ತಾರೆ. ಹೊಸದಾಗಿ ಏನೇನು ಇರುತ್ತೆ ಅದ್ರ ಕುರಿತಾಗಿ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಎಲ್ಲದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಏನೇ ಮಾಹಿತಿ ಬೇಕಾದ್ರೆ ನಮಗೆ KVK ಕಡೆಯಿಂದಲೂ ಫುಲ್ ಮಾಹಿತಿ ಸಿಗುತ್ತೆ. ಈ KVK ಕಡೆಯಿಂದ ನಿಮಗೆ ಹೊಸ ಬೀಜ ತಳಿಗಳದ್ದು ಅದೇ ಇವು ನಮ್ಮನ್ನ ದತ್ತು ಥರ ತಾಂಡು ಬದನೇದು ಇದು ಮಾಡಿದ್ರು ಸರ್. ಈಗ ಹಳ್ಳಿಂದು ತಾಂಡಿದ್ದಾರೆ. ಇವೆಲ್ಲ ದತ್ತು ತಾಂಡು ಅವರೇ ಗಿಡಗಳನ್ನು ಕೊಟ್ಟು ಒಂದು ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತಾರೆ ಸರ್. ಅದೇ DPR ಅಂತ ಹೇಳ್ತಾ ಅಂತಾರೆ ಸರ್. DPR ಇದರಲ್ಲಿ ನಮ್ಮನ್ನು ಇದು ಮಾಡ್ಕೊಂಡು ಒಂದು 5 ಜನ ರೈತರುಗಳ್ನ ತರಬೇತಿ ಕೊಟ್ಕೊಂಡು ಮತ್ತೆ ಹೊಸ ಹೆಂಗೆ ಇದು ಮಾಡಬೇಕು, ಕಳೆ ಯಾವ ಥರ ತೆಕ್ಕೋಬೇಕು, ಔಷಧಿಗಳು ಯಾವ ಥರ ನೀವು ಹೊಡ್ಕೋಬೇಕು. ನಾವು ಮುಂಚೆ ಹೊಡಿತದ ವಿಧಾನಕ್ಕೂ ಇವ್ರು ಹೇಳ್ಕೊಟ್ರ ವಿಧಾನಕ್ಕೂ ಡಿಫ್ರೆಂಟ್ ಇದ್ದಾವೆ ಸರ್. ಹಂಗಾಗಿ ಒಳ್ಳೊಳ್ಳೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಓಕೆ ಸರ್, ಈಗ ಮೊದಲು ನೀವು ಬದನೆ ಬೆಳಿಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಬದನೆ ಇತ್ತಾ? ಸುತ್ತಮುತ್ತ ನಿಮ್ಮ ಪ್ರದೇಶ ಈ ಸುತ್ತು ಸ್ವಲ್ಪ ಕಮ್ಮಿ ಬದನೆ ಇದ್ದಿದ್ದು. ಈಗೀಗ ಆಟೋಮೆಟಿಕ್ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ನಮ್ಮ ಟಿಪ್ಟೂರ್ ಮಾರ್ಕೆಟಿಗೆ ಬದನೆ ಕಮ್ಮಿ ಇತ್ತು. ಈಗ ನಾವೆಲ್ಲ ಬೆಳೆಯಕ್ಕೆ ನಿಂತ್ಕೊಂಡು ಜನ ನೋಡ್ಕೊಂಡು ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ನಾವೆಲ್ಲ ಏನಂದರೆ ಮಾರ್ಕೆಟಿಂಗು ನಾವೇ ಕುತ್ಕೊಂಡು ಲೋಕಲ್ ಮಾರ್ತೀವಿ ಸರ್. ನಾವೇ ಕುತ್ಕೊಂಡು ಅಂದರೆ ಹರಾಜಿ ಬಿಡೋದು, ಮಂಡಿ ಮರ್ಚೆಂಟ್ಗಳಿಗೆ ಇದು ಮಾಡೋದು ಅವೇನು ಮಾಡಲ್ಲ. ನಾವೇ ಲೋಕಲ್ ಕುತ್ಕೊಂಡು ಮಾಡ್ತೀವಿ. KG ಲೆಕ್ಕ ಕೊಡೋದ್ರಿಂದ ನಮಗೆ ಅದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಓಕೆ, ಹಾಗಂದರೆ ಈಗ ನೀವು ಸ್ವಲ್ಪ ಬೆಳೀತಾ ಇದ್ದಂಗೆ ನಿಮ್ಮ ಸುತ್ತಮುತ್ತನೂ ಸ್ವಲ್ಪ ಇನ್ಸ್ಪೈರ್ ಆಗಿ ಈಗ ಮಾಡ್ತಾ ಇದ್ದಾರೆ. ನಾನು ಏನಕ್ಕೆ ಕೇಳಿದೆ ಅಂದರೆ ಸರ್, ಇಲ್ಲಿನ ಜಾಸ್ತಿ ಬೆಳೆ ಇರೋದು ತೆಂಗು ಮತ್ತು ಅಡಿಕೆ ಸರ್. ಹಾಗಾಗಿ ಕೇಳಿದೆ ಸರ್, ಈ ವಾತಾವರಣಕ್ಕೆ ಮೊದಲು ಬರುತ್ತಾ ಅಂದ್ಕೊಂಡ್ರೆ ಹೆಂಗೆ ಇದು? ಇಲ್ಲ ಸರ್, ನಮ್ಮ ವಾತಾವರಣಕ್ಕೆ ತರಕಾರಿಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಆಟೋಮೆಟಿಕ್ ಎಲ್ಲದು ಬಂದೇ ಬರುತ್ತೆ ಸರ್. ಅಂದರೆ ನಾವು ಮಾಡೋ ವಿಧಾನಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಬರ್ದಂಗೆ ಆಗ್ದಲೇ ಇರ್ಬೋದು, ಅಷ್ಟು ಬಿಟ್ಟರೆ. ಇನ್ನು ನಾವು ನೋಡಿದ ಮಟ್ಟಿಗೆ ನನಗೆ ಬೆಳೆದಿರೋ ಅನುಭವದಲ್ಲಿ ತರಕಾರಿ ಮಾತ್ರ ಯಾವುದೇ ಬೆಳೆನೂ ಬರಲ್ಲ ಅನ್ನೋ ಅಂಥದ್ದು ನಮಗೆ ಗೊತ್ತಿಲ್ಲ. ಯಾವುದೂ ಇಲ್ಲ ಸರ್. ಇಲ್ಲಿ ಮಳೆ ಪ್ರಮಾಣ ಯಾವ ರೀತಿ ಸರ್ ಈ ಪ್ರದೇಶದಲ್ಲಿ? ಮಳೆ ನಮಗೆ ನವಂಬರ್ ಡಿಸೆಂಬರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನಿದ್ದಂತೆ ಮಳೆ ಜೂನಿಂದ ಚೆನ್ನಾಗೇ ಬರುತ್ತೆ ಸರ್. ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ, ಮಳೆ ಬರುತ್ತೆ. ಹೋದ ವರ್ಷ ಎಲ್ಲ ಒಳ್ಳೆ ಮಳೆ ಆಯಿತು. ಈ ವರ್ಷ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಯ್ತು ಸರ್ ಮಳೆ. ಈ ಸತಿ ಒಂದು ಸ್ವಲ್ಪ ಜಾಸ್ತಿನೇ ಕಮ್ಮಿ ಆಯ್ತು. ಈಗ ನೀವು ಮೊದಲೇ ಈ ಬದನೆನ ಮುಖ್ಯವಾಗಿ ಮಳೆ ಆಧಾರಿತವಾಗಿ ಬೆಳಿತೀರಾ ಹೆಂಗೆ ಸರ್? ಇಲ್ಲ, ಮಳೆ ಇಲ್ಲ. ನಾವು ಬೋರಿನ ನೀರಲ್ಲೇ ಬೆಳೆಯೋದು. ಮಳೆ ಆಧಾರಿತ ಏನಿಲ್ಲ. ನಾವು ಏನೇ ಬೆಳೆ ಬೆಳೆದ್ರು ಎಲ್ಲ ಡ್ರಿಪ್ ಇರಿಗೇಷನ್ನು, ಎಲ್ಲ ಡ್ರಿಪ್ಪಿನ ಇದ್ರ ಮೇಲೆ ಬೆಳೆಯೋದು. ನಮಗೆ ಇಲ್ಲಿ ಇರೋ ನೀರು ಕಮ್ಮಿ ಐತೆ. ನೀರು ಕಮ್ಮಿ ಇರೋದ್ರಿಂದ ನಾವು ಏನು ಬೆಳೆ ಹಾಕಿದ್ರು ಎಲ್ಲದಕ್ಕೂ ಡ್ರಿಪ್ ಅವಲಂಬಿತವಾಗಿ ಮಾಡೋದು. ಈಗ ತೆಂಗಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಎಲ್ಲಕ್ಕೂ ಫುಲ್ಲು ಡ್ರಿಪ್ಪು. ನಮ್ದು ಇರೋದೇ 1-1.5 ಇಂಚ್ ನೀರು. 1.5 ಇಂಚ್ ನೀರಲ್ಲಿ ನಾವು 4 ಎಕರೆ ಮೇಂಟೈನ್ ಮಾಡಬೇಕು. ನಾವು ಏನೇ ಮಾಡಿದ್ರು ಡ್ರಿಪ್ ಇರಿಗೇಷನ್ ಇಲ್ದಲೆ ಏನೂ ಮಾಡಿಲ್ಲ ಸರ್. ಈಗ ಮೊದಲನೇ ಬಾರಿ ಈಗ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್ ಇದಕ್ಕೆ ಬದನೆ ಇದು ಮಾಡೋಕ್ಕೆ? ಸರ್, ನಾವು ಈಗ ಬದನೆ ನಾಟಿ ಮಾಡಬೇಕು ಅಂದ್ರೆ 1.5 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಕೊತೀವಿ ಸರ್. ಫಸ್ಟ್ ಮಾಮೂಲಿ 5 ನೇಗ್ಲಲ್ಲಿ ಹೊಡ್ಕೊಂತೀವಿ. 5 ನೇಗ್ಲ ಹೊಡ್ಕೊಂಡು ಒಂದು 15 ದಿವಸ ಗ್ಯಾಪ್ ಬಿಡ್ತೀವಿ. ನೆಲ ಒಣಗಬೇಕು. ಎಷ್ಟು ನೆಲ ಡ್ರೈ ಆಗುತ್ತೋ ಅಷ್ಟು. ವಾರಕ್ಕೊಂದ್ಸತಿ ಕಂಟಿಮೀಟರ್ ಹಾಕೊಂಡು ಕುಂಟೆ ಹೊಡ್ಕೊಂಡು ರೆಡ್ ಮಾಡ್ಕೊತೀವಿ ಸರ್. ರೆಡ್ ಮಾಡ್ಕೊತೀವಿ. ರೆಡ್ ಮಾಡ್ಕೊಂಡು ಇನ್ನು ಮಾಮೂಲಿ ಎತ್ತಿನಲ್ಲಿ ಸಾಲು ಹೊಡ್ಕೊತೀವಿ ಸರ್. 4 ಅಡಿ ಡಿಸ್ಟೆನ್ಸು. ಹಿಂಗೆ ಸೊಸಿ ಹಾಕೋದು 1.5 ಅಡಿ ಸೊಸಿ ಡಿಫ್ರೆನ್ಸ್ ತಂತೀವಿ. 1.5 ಅಡಿ ಹಿಂಗೆ 4 ಅಡಿ ಡಿಸ್ಟೆನ್ಸ್ ತಗೊಂಡು ಸಾಲಿಂದ ಸಾಲಿಗೆ 4 ಅಡಿ, ಗಿಡದಿಂದ ಗಿಡಕ್ಕೆ 1.5 ಅಡಿ ಬರುತ್ತೆ. 1.5 ಅಡಿ ಬರುತ್ತೆ ಸರ್. ಅದಾದಮೇಲೆ ನಾವು ಸಾಲು ಹೊಡ್ಕೊಂಡು ಸಾಲಿಗೆ ದನಿ ಗೊಬ್ಬರ ಹಾಕ್ತೀವಿ. ಒಂದೊಂದು ಸತಿ ಫಸ್ಟೇ ಸಾಲಿಗೆ ಹಾಕ್ತೀವಿ. ಒಂದೊಂದು ಸತಿ ಗಿಡ ಬಂದು ಒಂದು ಸ್ವಲ್ಪ ಇನ್ನೇನು ಹೂವು ಸ್ಟೇಜಿಗೆ ಬರುತ್ತೆ ಅನ್ನೋ ಟೈಮಲ್ಲಿ ಸಾಲಿಗೆ ಉದುರಿಸಿ ದಿಂಡು ಎಳಿತೀವಿ ಸರ್. ಒಂದೊಂದು ಸತಿ ಏನು ಮಾಡ್ತೀವಿ, ಫಸ್ಟ್ ಸೀಮೆ ಗೊಬ್ಬರ ಹಾಕ್ಬಿಟ್ಟು ಎತ್ತಿನಲ್ಲಿ ಇನ್ನೊಂದು ಸತಿ ಸಾಲು ಬಿಟ್ಕೊಂಡು ಮಾಮೂಲಿ ಹಾಕ್ತೀವಿ. ಅಂದರೆ ನಮ್ಮ ಕೆಲಸ ಹೆಂಗಿರುತ್ತೆ ಕೆಲಸದ ಮೇಲೆ ಡಿಪೆಂಡ್ ಮಾಡ್ಕೊಂಡು ದನಿ ಗೊಬ್ಬರ ಹಾಕ್ಯಂತೀವಿ. ದನಿ ಗೊಬ್ಬರ ಹಾಕಕ್ಕೆ 1 ದಿವಸ 2 ದಿವಸ ಟೈಮ್ ಬೇಕು. ಆಳುಗಳು ಸಿಗಬೇಕು, ನಾವು ಫ್ರೀ ಆಗಿರಬೇಕು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ.
ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ಇಷ್ಟೆಲ್ಲ ಭೂಮಿ ಸಿದ್ಧತೆ ಮಾಡ್ತೀರಾ, ನಾಟಿ ಮಾಡಕ್ಕೆ ಸಿದ್ಧ ಮಾಡ್ತೀರಾ ಸರ್? ನೀವು ಎಲ್ಲ ಡ್ರಿಪ್ ಲೈನ್ ಮೊದಲೇ ಎಳೆದಿರ್ತೀರಾ ಸರ್? ಅದೇ ಸರ್, ಎತ್ತಲ್ಲಿ ಸಾಲು ಹೊಡ್ಕೊಂಡಿರ್ತೀವಿ, ಆ ಸಾಲಿಗೆ ಡ್ರಿಪ್ಪಿಂಗ್ ಬೆಳ್ಳಿ ಲೈನ್ ಇಟ್ಕೊಳ್ತೀರಾ. ಸರ್, ಈಗ ನೀವು ಹೇಗೆ ಸರ್ ಈ ಬದನೆ ಬೀಜಗಳನ್ನು ನೀವು ತರೋದ ಅಥವಾ ನರ್ಸರಿಯಿಂದನೇ ತೊಗೊಂಬರೋದ ಹೆಂಗೆ? ಇಲ್ಲ, ನಾವು ಬೀಜ ತಂದು ನರ್ಸರಿಗಳಿಗೆ ಕೊಡ್ತೀವಿ. ನೀವು ತಂದು ನರ್ಸರಿ ಕೊಡ್ತೀವಿ. ನಾವು ಕೊಟ್ಟು ಕರೆಕ್ಟಾಗಿ 1 ತಿಂಗಳಿಗೆ ಕೊಡ್ತಾರೆ ಅವರು ಸಸಿನ. ಮೊಳಕೆ ಬರೋ ಹೊತ್ತಿಗೆ ಒಂದು 8-10 ದಿವಸ ಆಗುತ್ತೆ. ಅಲ್ಲಿಂದ 20 ದಿವಸ ಸಸಿ ಬರಲೇಬೇಕು. ಒಂಚೂರು ಬಲ್ತು ಸೊಸಿನೇ ಆಗಬೇಕು. ಎಳೆ ಸೊಸಿ ಹಾಕಿದ್ರೆ ಬದನೆ ಸೊಸಿ ಏನಾಗುತ್ತೆ ಅಂದರೆ ಅದು ಮಳೆ ಹೊಡೆದ್ರೆ, ಜೋರ ಮಳೆ ಹೊಡೆದ್ರೆ ಎಲ್ಲ ಮುರ್ಕೊಂಡು ನೆಲಕ್ಕೆ ಫುಲ್ ಎಲೆ ಇದಾಗುತ್ತೆ. ಇಲ್ಲ ಬಿಸಿಲು ಓವರ್ ಇದ್ರೂ ಹಂಗೆ ನೆಲಕ್ಕೆ ಸೂಡ್ರಿಕೊಂಡಂಗಾಗಿ ಗೆಡ್ಡೆ ಕಾಂಡ ಸಾಯುತ್ತೆ. ಕಾಂಡ ಸತ್ತು ಸೊಸಿ ಹೋಗ್ಬಿಡುತ್ತೆ ಸರ್. ಹಂಗಾಗಿ ಒಂದು ಸ್ವಲ್ಪ ಬಲಿಬೇಕು. 20 ದಿವಸನಾರು ಕಳೆದಿರಬೇಕು ಸೊಸಿಗೆ. 20 ದಿವಸನಾರು ಕಳೆದಿರಬೇಕು. ತಂದು ನಾವು ಮಾಮೂಲಿ ಡ್ರಿಪ್ಪಲ್ಲಿ ನೀರು ಬಿಟ್ಕೊಂಡಿರ್ತೀವಿ. 1.5 ಅಡಿಗೆ ಸೊಸಿ ನಾಟಿ ಸೊಸಿ. ಸರ್, ಈಗ ನಿಮ್ಮ ಹತ್ರ ಸದ್ಯಕ್ಕೆ ಇರೋದು ಯಾವ ತಳಿಗಳಿದಾವೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಮೈಕೋ 9 ಉದ್ದ ಬದನೆ ಐತೆ, ಮೈಸೂರು ಬದನೆ. ಇದು ಮೈಕೋ 9 ಇದು ಧ್ರುವ ಅಂತ ಹೇಳಿ ಬರುತ್ತೆ ಸರ್. ಮೈಕೋ ಕಂಪ್ನಿದೆ. ನೇರಳೆ ಬಣ್ಣದ ಬದನೆ ಗಿಡ, ಗುಂಡು ಬದನೆ ಐತೆ ಸರ್. ಇನ್ನು ಅದನ್ನು ಬಿಟ್ಟರೆ ಇದು ಅತಿ ಹೆಚ್ಚು ಇಳುವರಿ ಬರುತ್ತೆ. ಇನ್ನೊಂದು ಲಲಿತಾ ಅಂತ ಹೇಳಿ ಹಾಕ್ತೀವಿ ಸರ್. ಅದು ಕಲರ್ ಶೈನಿಂಗ್ ಜಾಸ್ತಿ ಬರುತ್ತೆ, ಇಳುವರಿ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ ಸರ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಕಲರ್ ಶೈನಿಂಗು ಲಲಿತಾದಲ್ಲಿ ಚೆನ್ನಾಗಿ ಬರುತ್ತೆ. ಇಳುವರಿ ಕಡಿಮೆ, ಇಳುವರಿ ಕಮ್ಮಿ ಬರುತ್ತೆ. 7 ಸರ್, ಮೈಕೋ 7 ಇದು ಒಳ್ಳೆ ಇಳುವರಿ ಬರುತ್ತೆ ಸರ್. ಕಲರ್ ಒಂದು ಸ್ವಲ್ಪ ಜಾಸ್ತಿ ನೇರಳೆ ಹಣ್ಣಿನ ಕಲರ್ ಬರುತ್ತೆ. ಅದ್ರಾಗ ವೈಟ್ ಪಟ್ಟಿ ಜಾಸ್ತಿ ಬರೋದ್ರಿಂದ ನೋಡೋರಿಗೆ ತಾಣೋರಿಗೆ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ. ಓಕೆ. ಶೈನಿಂಗ್ ಸಖತ್ ಬರುತ್ತೆ ಸರ್. ನಾವು ಯಾವ ಥರ ಗಿಡ ಮೇಂಟೈನ್ ಮಾಡಿರ್ತೀವಿ ಆ ಥರ ಗಿಡ ಕಾಯಿ ಶೈನಿಂಗ್ ಬರುತ್ತೆ. ಈಗ ಮೈಸೂರು ಬದನೆ ಕೂಡ ಹಾಕಿದ್ದೀರಾ ಸರ್? ಅದಕ್ಕೆ ಕಂಪೇರ್ ಮಾಡಿದ್ರೆ ಹೇಗೆ ಸರ್ ಅದು ಮೈಸೂರು ಬದನೆ? ಅಂದರೆ ಇಳುವರಿ ಎರಡೂ ಹೆಚ್ಚು ಕಮ್ಮಿ ಸೇಮೇ ಬರುತ್ತೆ. ಇಳುವರಿ ಏನು ನಮಗೇನು ಯಾವುದು ಏನು ಕಮ್ಮಿ ಆಗಲ್ಲ. ಇಳುವರಿ ಸೇಮ್ ಬರುತ್ತೆ. ಅಂದರೆ ನಮಗೆ ಏನು ಅಂದರೆ ಮಾರ್ಕೆಟಿಂಗ್ ನಾವು ಕುತ್ಕೊಂಡು ಲೋಕಲ್ ಮಾರೋದ್ರಿಂದ ನಮ್ಗೆ ಎರಡೂ ಇದ್ದರೆ ತಾಣರು ಚೆನ್ನಾಗಿ ಗ್ರಾಹಕರು ಬರ್ತಾರೆ. ಅಂದರೆ ಯಾವ್ದು ಬೇಕದು ತಾಂತಾರೆ. ಅಂದರೆ ನಮಗೆ ಎರಡೂ ಇದ್ದರೆ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿ ಎರಡೂ ಮಾಡ್ಕೊತೀವಿ ನಾವು. ಎರಡೂ ಸಮ ಹಾಕ್ಕೊಂಡು ಎರಡೂ ಮಾರ್ಕೆಟಿಂಗ್ ಮಾಡ್ಕೊತೀವಿ. ಓಕೆ ಸರ್. ಸರ್, ನೀವು ಹೇಳಿದ್ರಿ ನಾಟಿ ಮಾಡ್ತೀರಾ, ಮಾಡಿದಾದ್ಮೇಲೆ ಇದರಲ್ಲಿ ನೀರಂತೂ ಡ್ರಿಪ್ ಕೊಡ್ತೀರಾ. ಕಳೆಗಳ ನಿರ್ವಹಣೆ ಯಾವ ರೀತಿ? ಕಳೆಗಳು ಅಂತಂದರೆ ಲೈನಿನ ಕಣೆ ಎಲ್ಲ ನಾವು ಕೈಯಲ್ಲಿ ಕಿತ್ಕೊಂತೀವಿ. ಗಿಡ ಒಂದು ಕಾಯಿ ಬರೋ ಸ್ಟೇಜ್ವರೆಗೂ ಎತ್ತಲ್ಲಿ ಕುಂಟೆ ಹೊಡ್ಕೊಂಡು ದಿಂಡು ಹಾಕ್ಯಂತೀವಿ ಸರ್. ಎಲ್ಲ ಎತ್ತಲೇ ಉಳುಮೆ ಮಾಡೋದು. ಎತ್ತಲ್ಲಿ ಉಳುಮೆ ಮಾಡೋದ್ರಿಂದ ದಿಂಡು ಎಲ್ಲ ಎತ್ತಲೇ ಹಾಕ್ಯಂತೀವಿ. ಆಮೇಲೆ ಕಾಯಿ ಬಂದ ಸ್ಟೇಜಲ್ಲಿ ನಾವು ಕಳೆ ಹೊಡೆಯೋ ಮಿಷಿನಲ್ಲಿ ಕಳೆ ಹೊಡ್ಕೊಂಬಿಡ್ತೀವಿ.
ನಾರ್ಮಲ್ ಕಳೆ ಹೊಡೆ ಮಿಷನಲ್ಲಿ ಕಳೆ ಹೊಡ್ಕೊಂಬಿಟ್ರೆ ಸಾಕು. ಇನ್ನೇನು ಅಂಥದ್ದು ಏನಾದರೂ ಹೊಡೆದ್ರೆ ಮುಗೀತು. ಮುಗೀತು. ನಾವು ಅಂದರೆ ಇವು ಬಿಡಿ ಸೈಡ್ ಅದ ಅವೆಲ್ಲ ಯೂಸ್ ಮಾಡಲ್ಲ ಸರ್. ಅವು ಯೂಸ್ ಮಾಡಿದ್ರೆ ನೆಲ ಸಾಯುತ್ತೆ. ಪ್ಲಸ್ ಅಂತಂದರೆ ನಮಗೆ ಇವು ಇರಲ್ಲ ಸರ್, ಎರೆಹುಳ ಏನೂ ಇರಲ್ಲ ಸರ್. ಹಂಗಾಗಿ ಅವೇನು ನಾವು ಯೂಸ್ ಮಾಡಲ್ಲ. ನಾವು ಏನೇ ಕಳೆ ಹೊಡೆಯೋ ಮಿಷಿನಲ್ಲೇ ಮಾಡ್ತೀವಿ. ಇಲ್ಲ ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ ಅಂತೇಳಿ ನಾವು ಕೈಯಲ್ಲೇ ಕಳೆ ಕಿತ್ಕೊಂಡ್ಬಿಡ್ತೀವಿ ಸರ್. ಹಂಗಾಗಿ ಏನು ಇದಾಗಲ್ಲ ಸರ್. ಈಗ ನೀವು ಹೇಳಿದ್ರಿ ಫಸ್ಟು ನಾವು ಸಗಣಿ ಗೊಬ್ಬರನ ಹಾಕ್ತೀರಾ ಅಂತೇಳಿ. ಅಲ್ಲಿಂದ ಸರ್ ಮುಂದೆ ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಹೋಗ್ತೀರಾ? ನಾವು ಸಗಣಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಗಿಡ 3 ರಿಂದ 4 ದಿವಸ 5 ದಿವಸದೊಳಗೆ 90 ಅಂತ ಒಂದು ಸತಿ ಕೊಡ್ತೀವಿ ಸರ್. 90 ಕೊಟ್ಟ ಮೇಲೆ ಎತ್ತಲಿ ಒಂದು ಸತಿ ಹಸ್ರು ಗುಂಟೆಲಿ ಅರಿಗಿ ಅದಕ್ಕೊಂದು ಸ್ವಲ್ಪ ದಿಂಡು ಮಾಡ್ದಂಗೆ ಮಾಡ್ತೀವಿ. ಗಿಡ ನಿಂತ್ಕೊಳ್ಳೋಕ್ಕೆ ಕೆಪಾಸಿಟಿ ಬೇಕಾಗಿರುತ್ತೆ, ದಿಂಡು ಮಾಡ್ದಂಗೆ ಮಾಡಿರ್ತೀವಿ. ಆಮೇಲೆ ಮಧ್ಯದ್ದೆಲ್ಲ ಎತ್ತಲಿ ಕುಂಟೆ ಹೊಡ್ಕೊಂಡು ಇದು ಮಾಡ್ಕೊಳ್ತೀವಿ. ಆಮೇಲೆ ಅದು ಒಂದು ತಿಂಗಳ ಗಿಡ ಆಗೋ ಅಷ್ಟೊತ್ತಿಗೆ 10-26 ಒಂದು ಸತಿ ಕೊಡ್ತೀವಿ. ಆಮೇಲೆ 1-1.5 ತಿಂಗಳ ಗಿಡ, ಒಂದು 45 ರಿಂದ 50 ದಿವಸದ ಗಿಡ ಆದರೆ DAP ಒಂದು ಸತಿ ಕೊಟ್ಟು ಕೈ ಬಿಡ್ತೀವಿ. ಅಂದರೆ DAP ಹಾಕ್ಬೇಕಲ್ಲಿ ಜಾಸ್ತಿ ಹಾಕ್ಬಿಡ್ತೀವಿ ಸರ್. ಓಕೆ. ಅಂದರೆ ಅದ್ರ ಒಂದು 2-3 ಇಂಚ್ ದೂರ ಬಿಟ್ಟು 3 ಇಂಚ್ ಗ್ಯಾಪರ್ ಡಿಸ್ಟೆನ್ಸಲ್ಲಿ ಹಾಕ್ತೀವಿ ಸರ್. ಈ 3 ಇಂಚ್ ಗ್ಯಾಪರ್ ಡಿಸ್ಟೆನ್ಸ್ ಹಾಕ್ತದಂಗೆ ಏನು ಮಾಡ್ತೀವಿ, ನಾವು ಕುಂಟೆ ಹೊಡಿತೀವಿ. ಓಕೆ. ಎತ್ತಲಿ ಕುಂಟೆ ಹೊಡ್ಕೊಳ್ತೀವಿ. ಅದಾದಮೇಲೆ ಒಂದು 65-70 ದಿವಸ ಅನ್ನೋ ಸ್ಟೇಜ್ಗೆ ದಿಂಡು ಎಳಿಯಕ್ಕೆ ಬಂದ್ಬಿಡುತ್ತೆ. ಗಿಡ ಒಡ್ಕಟ್ಟಾಗುತ್ತೆ, ದಿಂಡು ಬೇಕೇ ಬೇಕಾಗುತ್ತೆ, ಇಲ್ಲಾಂದ್ರೆ ಗಿಡ ನಿಂತ್ಕೊಳ್ಳಲ್ಲ. ಕಾಯಿ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಗಿಡ ಬಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಗಾಳಿ ಹೊಡ್ತಾ ಏನಾರು ಹೊಡೋದು ಮುರ್ಕಂಡೆ ನೆಲಕ್ಕಂಗೆ ಚಾಚುತ್ತೆ. ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ದಿಂಡು ಎಳೆಯೋ ಮೂಮೆಂಟಲ್ಲಿ CN, ಪಟಾಶು 10-26, 20-20 ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಕೊಟ್ಬಿಡ್ತೀವಿ. ಓಕೆ. ಗಿಡದ ಲೆಕ್ಕಕ್ಕೆ ಅಂತ ಕೊಡ್ತೀರಾ? ಇಷ್ಟಿಷ್ಟು ಗ್ರಾಮ್ ಅಂತ ಹೆಂಗೆ ಅದು? ಒಂದು ಗಿಡಕ್ಕೆ 100 ಗ್ರಾಮ್ ಲೆಕ್ಕ ಕೊಟ್ಕೊಂಡು ಹೋಗ್ತೀವಿ ಸರ್. ದೊಡ್ಡ ಎಲ್ಲ ಮಿಕ್ಸಪ್ ಮಾಡಿ ಅಷ್ಟು ಕೊಡ್ತೀವಿ. ಒಂದು ಕಡೆಗೆ ಆ ಗೊಬ್ಬರ ಕೊಡ್ತೀವಿ, ಒಂದು ಕಡೆಗೆ ಎರೆಹುಳದ್ದು ಇಲ್ಲ ಅಂತಂದರೆ ಟ್ರೈಕೋಡರ್ಮಾ, ಸುಡಮನಿಸ್ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಕೊಡ್ತೀವಿ. ಒಂದು ಸೈಡ್ ಅದು, ಒಂದು ಸೈಡ್ ಇದು, 2 ಸೈಡು ಕೊಟ್ಬಿಟ್ಟು ಫುಲ್ಲು ದಿಂಡು ಕೊಟ್ಟು ಕವರ್ ಮಾಡಿಬಿಡ್ತೀವಿ. ಅಲ್ಲಿಗೆ ಎತ್ತು ಇದು ಕ್ಲೋಸ್ ಆಯಿತು, ಅಲ್ಲಿಗೆ ಪೋಷಕಾಂಶಗಳದ್ದು ಕ್ಲೋಸ್ ಆಯಿತು. ಇನ್ನು ಅಲ್ಲಿಂದ ನಮಗೆ ಇಳುವರಿ ಯಾವ ಥರ ಬೇಕು ಹಂಗೆ ಅದರಿಂದ ಮುಂದಕ್ಕೆ CN 10-26 ಮಾತ್ರ ಮಾಮೂಲಿ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಸರ್. ಈಗ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ್ದು ಜಾಸ್ತಿ ಸರ್? ಫಸ್ಟು ರೋಗಕ್ಕೆ ಬರೋಣ ಸರ್. ಯಾವುದಾದ್ರು ರೋಗ ಜಾಸ್ತಿ ಬರೋದು ಗಿಡ ಸೊರಗು ರೋಗ ಬರುತ್ತೆ. ಓಕೆ. ಗಿಡ ಸೊರಗು ರೋಗಕ್ಕೆ ಒಂದು ಬುಡಕ್ಕೆ ಬಿಡೋಕ್ಕೆ ಔಷಧಿ ಕೊಡ್ತಾರೆ. ಓಕೆ. ಬುಡಕ್ಕೆ ಬಿಡೋದು ಮಾಮೂಲಿ ಬುಡಕ್ಕೆ ಬಿಡ್ತೀವಿ. ಅಂದರೆ ಅದನ್ನ ಆಕ್ಚುಲಿ ಅಂತಂದರೆ 60 ದಿವಸ ದಾಟ್ತಿದ್ದಂಗೆ ಬುಡಕ್ಕೆ ಅದೊಂದು ಸತಿ ಕೊಟ್ಟರೆ ಬುಡಕ್ಕೆ ಅಂದರೆ ಕಾಂಡಕ್ಕೆ ಕೊಡಬೇಕು. ಓಕೆ. ಕಾಂಡ ಕೊಳೆ ರೋಗ, ಕಾಂಡ ಕೊಳೆಯ ರೋಗನೇ ಅದು. ಸೊರಗು ರೋಗ ಅಂತ ನಾವು ಆರ್ಡಿನರಿ ಭಾಷೆ ಸೊರಗು ರೋಗ ಅಂತೀವಿ. ಅದನ್ನು ಬುಡಕ್ಕೆ ಕೊಟ್ಕೊಂಡು ಹೋಗ್ತೀವಿ. ಅದಾದಮೇಲೆ ಇನ್ನು ರೆಡ್ ಮಾಸಿನ್ ಅಂತೇಳಿ ಬರೋದೇ ಅದು. ರೆಡ್ ಮಾಸಿನ್ ಅಂತೇಳಿ ಹೊಡೆಯುತ್ತೆ. ರೆಡ್ ಮೈಟು ಬೋರರು ಹೊಡೆಯುತ್ತೆ, ಜಾಸ್ತಿ ಹೊಡೆಯುತ್ತೆ. ಅದಕ್ಕೊಂದು 2 ಸತಿ ಫ್ರೇ ಕೊಟ್ಕೊತೀವಿ. ಅದನ್ನು ಬಿಟ್ಟರೆ ಇನ್ನು ಮಾಮೂಲಿ ಕಾಯಿ ಕೊರಕ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೊರಾಜಿನ್ನು ಇದು ಬರುತ್ತೆ, ರೋಬೋಟ್ ಅಂತ ಹೇಳಿ ಒಂದು ಬರುತ್ತೆ. ಅವೆರಡು ಫ್ರೈ ಮಾಡ್ಕೊಂತೀವಿ. ಅದು ಅವೆರಡು ಕೀಟ, ಅದೊಂದು ರೋಗ ಬಿಟ್ಟರೆ ಜಾಸ್ತಿ ಯಾವುದು ಬರಲ್ಲ ಸರ್. ಬದನೆ ಗಿಡದಲ್ಲಿ ಯಾವುದು ಅಷ್ಟು ನಾನು ನೋಡಿದ ಮಟ್ಟಿಗೆ ಈ ಟೊಮೊಟೊಗಳು ಹಂಗೆಲ್ಲವ ಯಾವುದು ರೋಗಗಳು ಬರೋದಿಲ್ಲ. ಸರ್, ಇದು ನೀವು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ ಸರ್? ಹೆಂಗೆ ಇದು 60 ದಿವಸಕ್ಕೆ ಹೆಚ್ಚು ಕಮ್ಮಿ ಒಂದು 50 ದಿವಸಕ್ಕೆ ಬಡ್ಡೆ ಹೂವು ಸ್ಟಾರ್ಟ್ ಆಗುತ್ತೆ. ಬಡ್ಡೆ ಹೂವು ಸ್ಟಾರ್ಟ್ ಆದ 15 ದಿವಸಕ್ಕೆ ಕಾಯಿ ಬರುತ್ತೆ. ನಮಗೆ 70 ದಿವಸಕ್ಕಲ್ಲೇ ಬಡ್ಡೆಕಾಯಿ ಒಂದೊಂದು ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ 70 ದಿವಸದಿಂದ 90 ದಿವಸದೊಳಗೆ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗುತ್ತೆ. 90 ದಿವಸದಿಂದ ಇನ್ನು ಒಳ್ಳೆ ಕಾಯಿ ಬರುತ್ತೆ. 90 ದಿವಸಕ್ಕೆ ಸ್ಟಾರ್ಟ್ ಆದರೆ ಇನ್ನು 6 ತಿಂಗಳು ಒಳ್ಳೆ ಕಾಯಿ ಕೊಯ್ಬೋದು ಸರ್. ಒಂದ್ಸಲ ನೀವು ನಾಟಿ ಮಾಡಿದಿಂದ ಕರೆಕ್ಟಾಗಿ ಒಂದು 8 ತಿಂಗಳವರೆಗೂ ಕಾಯಿ 8 ತಿಂಗಳು ಬರುತ್ತೆ ಸರ್. ಗಿಡ ಅಂತೂ ಹೆಚ್ಚು ಕಮ್ಮಿ ಒಂದು 11 ವರ್ಷ ತನಕ ಹೆಚ್ಚು ಕಮ್ಮಿ ಇರುತ್ತೆ. ಗಿಡ ಇರುತ್ತೆ, ಕಾಯಿ ಮಾತ್ರ ಒಂದು 6-7 ತಿಂಗಳು ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ನಮಗೇನು ಪ್ರಾಬ್ಲಮ್ ಇರೋದು. ಓಕೆ ಸರ್. ಒಳ್ಳೆ ಕಾಯಿ. ಈಗ ಸದ್ಯಕ್ಕೆ ನಿಮ್ಮದು ಎಷ್ಟು ಎಕರೆಯಲ್ಲಿ ಬದನೆ ಇದೆ ಸರ್? ಈಗ ಇಲ್ಲಿರೋದು 1 ಎಕರೆಯಲ್ಲಿ, ಈಗ ಆಲ್ರೆಡಿ ಇದು 1 ಎಕರೆಯಲ್ಲಿ ಐತೆ. ಅಲ್ಲೊಂದು 20 ಗುಂಟೆಲಿ ಹೀಗೆ ಹಾಕಿದ್ದೀವಿ, ನಾಟಿ ಮಾಡಿದ್ದೀವಿ ಸರ್. ಈಗ 1 ಎಕರೆಯಲ್ಲಿ ಎಷ್ಟು ಇಳುವರಿ ಬರ್ಬೋದು ಸರ್? ಅದರದ್ದು ಸೈಕಲ್ ಮುಗಿಯೋವರೆಗೂ ಒಂದು 6-7 ತಿಂಗಳವರೆಗೂ ನೀವು ಕಟಾವು ಮಾಡಿದ್ರು, ಅಥವಾ ನೀವು ಇದು ಎಷ್ಟು ತಿಂಗಳು ಈಗ ಬೆಳೆ ಆಗಿದೆ ಈಗ ಹಾಕಿ?
ಈಗ ಹಾಕಿದಲೆ ಕಾಯಲೆ ಈಗಲೇ 5-6 ತಿಂಗಳು ಕಾಯಿ ಕುಯ್ದಿದ್ದೀವಿ ಸಾಲೆ. ಓಕೆ, ಎಷ್ಟು ಇಳುವರಿ ಬಂದಿದೆ ಸರ್? ಹೆಚ್ಚು ಕಮ್ಮಿ ಟನ್, ಒಂದು 10 ಟನ್ ಲೆವೆಲ್ಗೆ ಕಾಯಿ ಬರುತ್ತೆ ಸರ್. ದಿನ ನಾವು ಕಂಟಿನ್ಯೂ ಕುಯ್ಯೋದ್ರಿಂದವ ದಿನ 1/4 ಕ್ವಿಂಟಾಲಿ ಮೇಲೆ ಕಾಯಿ ಕುಯ್ತಾ ಇರ್ತೀವಿ ಸರ್. ದಿನನಿತ್ಯ ಒಂದು ದಿವಸ ನಾವು ಗ್ಯಾಪ್ ಬಿಡಲ್ಲ. ಒಂದೊಂದು ಲೈನ್ ಲೆಕ್ಕಕ್ಕೆ ದಿನ ಕಾಯಿ ಕುಯ್ತೀವಿ. ದಿನ 1 ಕ್ವಿಂಟಾಲಿಂದ 1.5 ಕ್ವಿಂಟಾಲ್ ಕಾಯಿ ಕುಯ್ತೀವಿ ಸರ್. ಓಕೆ ಸರ್, ಅದು ಬೆಳಗ್ಗೆ ಕೊಯ್ತೀರಾ ಹೆಂಗೆ? ನಾವು ಸಂಜೆ ಟೈಮ್ ಕೊಯ್ತೀವಿ, ಬೆಳಿಗ್ಗೆ ಮಾರ್ಕೆಟ್ ಮಾಡ್ತೀರಾ. ಓಕೆ ಸರ್. ಸರ್, ಇದರಲ್ಲಿ ಒಂದು ಆದಾಯ ಅಂತ ನೋಡೋದಾದರೆ ಖರ್ಚು ಎಷ್ಟು ಬರುತ್ತೆ, ಎಷ್ಟು ಆದಾಯವನ್ನು ತೆಕ್ಕೋಬೋದು ಸರ್ ಇದು ಬದನೆದಲ್ಲಿ? 1 ಎಕರೆ ಅಂತಂದರೆ ಅಂದರೆ ರೈಟಿನ ಮೇಲೆ ಆದಾಯ ಡಿಪೆಂಡ್ ಆಗುತ್ತೆ ಸರ್. ರೈಟು ಯಾವ ಥರ ಇರುತ್ತೆ ಅದ್ರ ಮೇಲೆ ಆದಾಯ ಡಿಪೆಂಡ್ ಆಗುತ್ತೆ. ಒಂದು ಅವರೇಜ್ ಅಂತಂದರೆ 1 ಎಕರೆಗೆ ಹೆಚ್ಚು ಕಮ್ಮಿ ಖರ್ಚು ಅಂತಂದರೆ ಒಂದು 20,000 ರೂಪಾಯಿ, ಒಂದು 25,000 ರೂಪಾಯಿ ಗಿಡ ಸ್ಟಾರ್ಟ್ ಆದಾಗಲಿಂದ ಮುಗಿಯೋದಕ್ಕೆ ಒಂದು 25,000 ಖರ್ಚು ಬರುತ್ತೆ. ಆದಾಯ 1 ಲಕ್ಷ ರೂಪಾಯಿ ಮೇಲೆ ಬರುತ್ತೆ ಸರ್. ಅಂದರೆ ಇದು ಇದ್ದಂಗೆ ರೈಟ್ ಇದ್ದಂಗೆಲ್ಲ ನಮಗೆ ಬರುತ್ತೆ. ಅಂದರೆ ನಾವು ಆನ್ ಆನ್ ಅವರೇಜ್ ಅಂತ ಹೇಳಿದ್ರು ಒಂದು 60,000, ಒಂದು 50,000 ರಿಂದ 60,000 ಖರ್ಚುಗಳದು ಸಿಗುತ್ತೆ ಸರ್ ಆರಾಮಾಗಿ. ಪ್ರಾಬ್ಲಮ್ ಏನಿಲ್ಲ. ಓಕೆ ಸರ್. ಸರ್, ನಮಗೆ ಇಷ್ಟೊತ್ತು ಈ ಬದನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ ಸರ್. ಇದನ್ನು ಯಾವ ರೀತಿ ಒಂದು ಇದರಲ್ಲಿ ಬೇಸಾಯ ಕ್ರಮಗಳನ್ನು ಮಾಡ್ತೀರಾ, ಇದರಲ್ಲೂ ಕೂಡ ಒಂದು ಅಂತರ ಬೆಳೆಯಾಗಿ ಬೆಳೆದಾಗ ಯಾವ ರೀತಿ ಇದರಲ್ಲೂ ಕೂಡ ಒಂದು ಲಾಭವನ್ನು ತೆಗೆದುಕೊಳ್ಬೋದು ಅಂತ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಕೀರ್ತಿ ಶಂಕರ್ ಸರ್ ಅವರು ಈ ಬದನೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದೇ ರೀತಿ ನಮ್ಮ ರೈತರಾಗಿರುವಂಥ ಶ್ರೀ PC ಭರತ್ ಕುಮಾರ್ ಅವರು ಹೇಳ್ತಾ ಇದ್ರು, ನನ್ನ ಹತ್ರ ವರ್ಷ ಪೂರ್ತಿ ನಾನು ಬದನೆಯನ್ನು ಬೆಳೆಸ್ತೀನಿ, ಅದಲ್ಲದೆ ಬೇರೆ ಬೇರೆ ತಳಿಗಳನ್ನು ಕೂಡ ಬೆಳೆದು ಇದರಲ್ಲೂ ಕೂಡ ಒಂದು ಆರ್ಥಿಕವಾದ ಲಾಭವನ್ನು ನಾನು ತೆಗೆದುಕೊಳ್ತೀನಿ. ಅದಲ್ಲದೆ ನನ್ನ ತೋಟದಲ್ಲಿ ನಾನು ಯಾವುದೇ ರೀತಿಯ ಜಾಗನ ಖಾಲಿ ಬಿಡೋದಿಲ್ಲ. ಅದು ಎಷ್ಟೇ ಆಗಲಿ ನಾನು ಒಂದು ಇಂಟರ್ ಕ್ರಾಪ್ ಆಗಿ ಕೂಡ ಸಾಕಷ್ಟು ಬೆಳೆಗಳನ್ನು ಬೆಳಿತೀನಿ, ಇದು ಬದನೆ ಒಂದೇ ಅಲ್ಲ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ಕೂಡ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.